ಅರೋಮ ಗಮ್ ಅಂತ ಬರ್ತಾ ಇದೆ ಫ್ರೆಂಡ್ಸ್. ನಾಲ್ಗೆ ಮೇಲಿಟ್ರೆ ಕರ್ಗು ಹೋಗೋ ಥರ ಕುಂಬಳಕಾಯಿ ಹಲ್ವಾ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ತಿಂತಾ ಇದ್ರೆ ಕರ್ಗು ಹೋಗ್ಬಿಡ್ತೀರಾ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಲೆನಾಡಿನ ಮನೆ ಮಗಳು ಸುಚಿತಾ ನಗ್ನಗ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ಆ್ಯಶ್ ಗಾರ್ಡ್ ಹಲ್ವಾ, ಕುಂಬಳಕಾಯಿ, ಬೂದ್ಗುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ತುಂಬ ಸಿಂಪಲಾಗಿ 1 ಗಂಟೆ ಆಗುತ್ತೆ ಅಂತ ಹೇಳ್ತಾರೆ. ಈ ಬೂದ್ಗುಂಬಳಕಾಯಿನ ಹಲ್ವಾ ಮಾಡಬೇಕಂದ್ರೆ ತುಂಬ ಈಸಿ ಮೆಥಡಲ್ಲಿ ತುರಿಯೋದು ಹೇಗೆ, ಹಾಗೆಯೇ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಮ್ಮ ಮಾಡುವಂತಹ ಈ ಸ್ಪೆಷಲ್ ಕುಂಬಳಕಾಯಿ ಹಲ್ವಾ ತುಂಬ ಈಸಿ ಮೆಥಡಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮದುವೆ ಮನೆಗಳಿಗೆಲ್ಲ ಹೋದಾಗ 1 ಸ್ಪೂನ್ ಕುಂಬಳಕಾಯಿ ಹಲ್ವಾ ಹಾಕಿದಾಗ ಇನ್ನೊಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇರುತ್ತೆ ಅಲ್ವಾ. ಹಾಗಾದರೆ ಬನ್ನಿ, ಮನೆಯಲ್ಲೇ ಸೂಪರಾಗಿ ತುಂಬ ಸ್ಪೆಷಲಾಗಿ ಈ ಕುಂಬಳಕಾಯಿ ಹಲ್ವಾನ ಹೇಗೆ ಮಾಡೋದು ತುಂಬ ಸಿಂಪಲ್ ಮೆಥಡಲ್ಲಿ ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಹಲ್ವಾ ಮಾಡೋದು ತುಂಬಾ ಸಿಂಪಲ್. ಇದನ್ನು ನಾನು ಹೇಳುವಂತಹ ಈ ಮೆಥಡ್ನ ಫಾಲೋ ಮಾಡಿದ್ರೆ ಖಂಡಿತ ಅರ್ಧ ಗಂಟೆಯಲ್ಲಿ ಕುಂಬಳಕಾಯಿ ಹಲ್ವಾ ಆಗುತ್ತೆ. ಕುಂಬಳಕಾಯಿ ಹಲ್ವಾ ಮಾಡುವಾಗ ತುರಿಯೋದು, ಅದನ್ನು ಬೇಯಿಸ್ಕೊಳ್ಳೋಕೆ ಅರ್ಧ ಗಂಟೆ ಆಗುತ್ತೆ ಹಾಗೆಲ್ಲ ಹೇಳ್ತಾರೆ. ಕುಕ್ಕರಲ್ಲಿ 5 ಮಿನಿಟ್ಸ್ಗೆ ಬೇಯಿಸ್ಕೊಂಡು ಪಟಾಪಟ್ ಅಂತ ಕುಂಬಳಕಾಯಿ ಹಲ್ವಾ ಮಾಡ್ಕೊಬೋದು. ಫಸ್ಟ್ ಸ್ಟೆಪ್ ಏನಂದರೆ ನಾವೀಗ ಕುಂಬಳಕಾಯಿನ ಚೆನ್ನಾಗಿ ತೊಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಕುಂಬಳಕಾಯಿ ಮೇಲೆ ಬೂದಿ ಬೂದಿ ಇರುತ್ತಲ್ವ, ಇದನ್ನ ನೋಡಿ ನಾನೀಗ ನೀಟಾಗಿ ತೊಳ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂಥರ ಮುಳ್ಳು ಥರನೂ ಇರುತ್ತೆ, ಹಾಗಾಗಿ ನಾವು ತುರಿಯುವಾಗ ಕೈಗೆ ಚುಚ್ಚಿದಾಗ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಂದು 4ರಿಂದ 5 ಭಾಗ ಮಾಡ್ಕೊಳ್ಳೋಣ. ಕುಂಬಳಕಾಯಿನ ಹೀಗೆ ಕಟ್ ಮಾಡಿಕೊಂಡು ಮೇಲಿರುವಂತಹ ಈ ತಿರುಳನ್ನ ತೆಕ್ಕೊಳ್ಳೋಣ. ಯಾವ ಕಾರಣಕ್ಕೂ ನೀವು ಸಿಪ್ಪೆ ತೆಕ್ಕೋಬೇಡಿ. ಕೈಗೆ ತುರಿಯುವಾಗ ತೆರ್ಚೋಗ್ಬಿಡುತ್ತೆ, ಕೈಯಿಂದ ರಕ್ತ ಬರುತ್ತೆ. ಹಾಗಾಗಿನೇ ಕುಂಬಳಕಾಯಿ ತುರಿಯೋದು ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಮನೆಯಲ್ಲೂ ಮೆಟ್ಕತಿ ಇರಲ್ಲ ನೋಡಿ, ಈ ರೀತಿ ಚಾಕುವಲ್ಲಿ ತೆಕ್ಕೊಳ್ಳೋಣ. ಸಿಪ್ಪೆ ತೆಕ್ಕೊಂಬೇಡಿ, ಸಿಪ್ಪೆ ತೆಗೆದ್ರೆ ತುರಿಯುವಾಗ ಕೈಗೆ ಹೊಡೆಯುತ್ತೆ. ನೋಡಿ ಈ ರೀತಿ ನಾವು ಕೊಬ್ಬರಿ ಎಲ್ಲ ತುರಿತೀವಲ್ವ, ಅದರಲ್ಲಿ ನಾನು ಆಲ್ರೆಡಿ ತುರ್ಕೊಂಡಿದ್ದೀನಿ ನಿಮ್ಗೆ ತೋರಿಸೋದಕ್ಕೋಸ್ಕರ. ಈ ರೀತಿ ಸಿಪ್ಪೆ ಇರೋ ಭಾಗನ ಕೈ ಕಡೆ ಇಟ್ಕೊಂಡು ನೀಟಾಗಿ ಈ ರೀತಿ ತುರ್ಕೊಳ್ಳೋಣ. ಒಂಚೂರು ಕೂಡ ಸಿಪ್ಪೆ ಇದ್ದರೆ ಕೈಗೆ ಹೊಡೆಯೋದಿಲ್ಲ. ಸ್ಕ್ರೇಪ್ ಮಾಡುವಾಗ ಎಷ್ಟು ನೀಟಾಗಿ ತುರಿಬೋದು ಅಂದರೆ ಒಂಚೂರು ಕೂಡ ಕುಂಬಳಕಾಯಿ ತಿರ್ಲು ಅದರಲ್ಲಿ ಇರೋದಿಲ್ಲ. ನೋಡಿ ಈ ರೀತಿ ಸೂಪರಾಗಿ ತುರ್ಕೊಬೋದು, ಕೈಗೆ ಹೊಡೆಯೋದಿಲ್ಲ, ರಕ್ತ ಬರಲ್ಲ. ಈಸಿಯಾಗಿ ಈ ರೀತಿ ತುರ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಈ ಸಿಪ್ಪೆ ತೆಗೆದು ತುರಿದಿದ್ರೆ ಖಂಡಿತ ಕೈ ಇಷ್ಟೊತ್ತಿಗೆ ರಕ್ತ ಬರ್ತಾ ಇತ್ತು. ನಂದು ಈಗ ತುರಿದಾಗಿದೆ. ಒಂದು ಅಂದಾಜಿಗೆ 3 ಕಪ್ಪಷ್ಟು ನನಗೆ ತುರಿದಿರೋಂತಹ ಕುಂಬಳಕಾಯಿ. ನೋಡಿ ಇದರಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ, 3 ಕಪ್ ಇದೆ. ಈ 3 ಕಪ್ಪನ್ನ ಯಾಕೆ ಮೆಜರ್ಮೆಂಟ್ ಮಾಡ್ಕೊಂಡಿದ್ದು ಅಂದರೆ ಸಕ್ಕರೆ ಹಾಕೋದಕ್ಕೋಸ್ಕರ. ನಾವು ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಬೇಕಂದರೆ ನೀವು ಪಾನಲ್ಲಿ ಕೂಡ ಬೇಯಿಸ್ಕೋಬೋದು, ಅದು ತುಂಬ ಹೊತ್ತಾಗತ್ತೆ. ನೋಡಿ ಇದು ಪಟಾಪಟ್ ಅಂತ 2 ವಿಷಲ್ ಮಾಡಿಕೊಂಡ್ರೆ ಮುಗ್ದು ಹೋಗುತ್ತೆ. ರಸ ಮತ್ತು ಕುಂಬಳಕಾಯಿ ತುರಿ ಎರಡನ್ನೂ ಕೂಡ ಹಾಕ್ಕೊಳ್ಳೋಣ. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ರಸ ಹಾಕ್ಕೊಂಡು ವೆಯ್ಟ್ ಹಾಕಿ 2 ವಿಷಲ್ ಮಾಡ್ಕೊಳ್ಳೋಣ. ಪಾನಲ್ಲಿ ಆದರೆ ನೋಡಿ ಒಂದು ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ ಬೇಕು ಬೇಯೋದಕ್ಕೆ. ಇದು ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ ಇದು ಬೆಂದಾಯಿತು. ಇವಾಗ 2 ವಿಷಲ್ ಆಗಿದೆ. ನೋಡಿ ಕುಂಬಳಕಾಯಿ ತುರಿದಿರೋದು ಎಷ್ಟು ಸೂಪರಾಗಿ ಬೆಂದ್ಕೊಂಡಿದೆ ಅಂತ. ಓನ್ಲಿ 5 ಮಿನಿಟ್ಸ್ ಅಷ್ಟೇ. ಇಷ್ಟು ಬೇಗನೆ ನಿಮ್ಮ ಕುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ನೋಡಿ ಬೆಂದು ರೆಡಿಯಾಗಿದೆ. ಅದೇ ನೀವು ಪಾನಲ್ಲಿ ಮಾಡಿದರೆ ಅರ್ಧ ಗಂಟೆ, 3/4 ಗಂಟೆ ಬೇಕಿತ್ತು. ತುರಿದಿರೋಂತಹ ಕುಂಬಳಕಾಯಿ ನೋಡಿ ಈ ಬೌಲಲ್ಲಿ 3 ಇತ್ತು. ನಾನು 1 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಪ್ರಮಾಣನ ನೀವು ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಹಾಕ್ಕೊಬೋದು. ಸಕ್ಕರೆ ಜಾಸ್ತಿ ಬೇಕಂದರೆ ಇನ್ನೂ ಒಂದು 1/2 ಕಪ್ ಹಾಕ್ಕೊಬೋದು. ನಾನು 1 ಕಪ್ ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಕುಂಬಳಕಾಯಿ ಹಲ್ವಾನ ಕಾಶಿ ಹಲ್ವಾ ಅಂತ ಸಹ ಕರೀತಾರೆ. ನೋಡಿ ಸಕ್ಕರೆ ಎಲ್ಲ ಮೆಲ್ಟಾಗಿ ಬರ್ತಾ ಇದೆ. ಈ ರೀತಿನಲ್ಲಿ ಮೆಲ್ಟ್ ಆದಾಗ ಈ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಈಗಿರೋ ಕಲರ್ ಬೇರೆ, ಇನ್ನು ಸ್ವಲ್ಪ ಹೊತ್ತಿಗೆ ಬೇರೆ ಕಲರ್ ಆಗಿರುತ್ತೆ. ಕಲರ್ ಚೇಂಜ್ ಆಗ್ತಾ ಬಂದ ಹಾಗೆಯೇ ನೋಡಿ ಪಾಕ ಆಗ್ತಾ ಇದೆ ಅಂತ. ನೋಡ್ತಾ ಇದ್ದೀರಲ್ಲ ಕಲರ್ ಹೇಗೆ ಚೇಂಜ್ ಆಯಿತು ಅಂತ. ಸಕ್ಕರೆ ಪಾಕ ಆಗಿ ಚೆನ್ನಾಗಿ ಹಲ್ವಾದ ಟೆಕ್ಸ್ಚರ್ಗೆ ಬಂದಿದೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಒಂದು ಪಾನಲ್ಲಿ ತುಪ್ಪನ ಬಿಸಿಗೆ ಇಟ್ಕೊಳ್ಳೋಣ. ಇದಕ್ಕೆ ಇವಾಗ ನಾವು ದ್ರಾಕ್ಷಿ, ಗೋಡಂಬಿ ಹಾಗೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಬೇಕು. ನಾನು ಪಾನ್ಗೆ ಇದನ್ನ ಶಿಫ್ಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ತುಪ್ಪ ನೀವು ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಹಾಕ್ಕೋಬೋದು. ತುಂಬ ರಿಚ್ ಇರಲಿ ಅಂದರೆ ನಾವು ಸಕ್ಕರೆ ತೊಗೊಂಡ್ವಲ್ಲ ಅದರಲ್ಲಿ ಒಂದು ಬೌಲ್ ಬೇಕಂದ್ರೂ ಹಾಕ್ಕೊಬೋದು. ದ್ರಾಕ್ಷಿ, ಗೋಡಂಬಿ ಹಾಗೆಯೇ ಬಾದಾಮ್ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವೇನಾದರೂ ಈ ಮೆಥಡ್ನ ಫಾಲೋ ಮಾಡಿ ಕುಂಬಳಕಾಯಿ ಹಲ್ವಾ, ಕಾಶಿ ಹಲ್ವಾನ ಮಾಡಿಕೊಂಡ್ರೆ ಖಂಡಿತ ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿ ಗೋಡಂಬಿ ಮತ್ತು ಬಾದಾಮ್ ಎರಡೂ ಕೂಡ
ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಲಾಸ್ಟ್ಗೆ ಹಾಕ್ಕೊಬೇಕು, ಬೇಗನೆ ಬೆಂದ್ಕೊಳ್ಳೋದ್ರಿಂದ. ನೋಡಿ, ಒಂದು ನಿಮಿಷದ ತಕ್ಷಣ ಪಟ ಅಂತ ಎತ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಬ್ರೌನ್ ಕಲರ್ ಆಗಿಬಿಡತ್ತೆ. ಇವಾಗ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ವ ಹಲ್ವಾ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಗಮ್ಮಂತ ಅರೋಮ ಬರ್ತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಇವಾಗ ಕುಂಬಳಕಾಯಿ ಹಲ್ವಾ ಬಾಯಲ್ಲಿ ನೀರು ಬರ್ತಾ ಇದೆ. ಸೇಮ್ ಅದೇ ಸ್ಮೆಲ್, ಏನು ಕೂಡ ಡಿಫ್ರೆನ್ಸ್ ಇರೋದಿಲ್ಲ ಪಾನಲ್ಲಿ ಬೇಯಿಸ್ಕೊಳ್ಳೋದಕ್ಕೂ ಇದಕ್ಕೂ. ಒಂದು 10 ನಿಮಿಷಕ್ಕೆ ಪಟ್ ಅಂತ ಹೇಳಿಬಿಟ್ಟು ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಮುಗಿಸ್ಬಿಡ್ಬೋದು ಕೆಲಸನ. ನಾವು ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ನಾನು ಏಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಪೌಡರ್ ಆಗುತ್ತೆ ಅಂತ. ವಾವ್, ಅರೋಮಾ ಗಮ್ಮಂತ ಬರ್ತಾ ಇದೆ. ನಿಜ ಹೇಳಬೇಕಂದ್ರೆ ಮದುವೆ ಮನೆಗಳಲ್ಲೆಲ್ಲ ಕೊಡ್ತಾರಲ್ವ, ಆ ಕುಂಬಳಕಾಯಿ ಹಲ್ವಕ್ಕಿಂತ ಸೂಪರಾಗೇ ಇದೆ. ಯಾಕಂದರೆ ಅವರು ಕೋವಾ ಹಾಕ್ತಾರೆ. ಕೋವಾ ಹಾಕ್ಕೊಳ್ಬೇಕಂದ್ರೂ ನೀವು ಲಾಸ್ಟ್ಗೆ ಈ ಥರ ಮಿಕ್ಸ್ ಮಾಡ್ಕೊಬೋದು. ನಿಜ ಹೇಳಬೇಕಂದ್ರೆ ಕೋವಾ ಹಾಕ್ಕೊಳ್ಳೋಕ್ಕಿಂತ ಹಾಗೆ ಮಾಡಿದ್ರೆ ಒರ್ಜಿನಲ್ ಟೇಸ್ಟ್ ಸೂಪರಾಗಿರುತ್ತೆ. ನೀವು ಬೇಕಂದರೆ ದ್ರಾಕ್ಷಿ ಗೋಡಂಬಿನ ಅದ್ರ ಜೊತೆಲೇ ಬಿಟ್ಕೊಬೋದು. ನಾನು ಲಾಸ್ಟ್ಗೆ ಹಾಕೋತಾ ಇದ್ದೀನಿ, ಯಾಕಂದರೆ ತುಂಬ ಮೆತ್ತಗಾಗ್ಬಿಡತ್ತೆ ಅಂತ. ನೋಡಿ, ಸೂಪರಾಗಿ ಅಮ್ಮ ಮಾಡುವಂತಹ ಕುಂಬಳಕಾಯಿ ಹಲ್ವಾ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಅರೋಮ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ. ಏಲಕ್ಕಿ ಪೌಡರ್, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬಿಟ್ಕೊಳ್ಳೋಣ. ಫ್ರೆಂಡ್ಸ್, ತುಂಬ ಈಸಿಯಾಗಿ ಹೇಗೆ ತುರ್ಕೊಳ್ಳೋದು ಅಂತ ನೋಡಿದ್ರಿ, ಹಾಗೆ ಈಸಿಯಾಗಿ ಬೇಯಿಸ್ಕೊಳ್ಳೋದು ಹೇಗೆ ಅಂತ ಕೂಡ ನೋಡಿದ್ರಿ. ನಿಜ ಹೇಳಬೇಕಂದ್ರೆ ಮನೆ ತುಂಬ ಗಮ್ಮಂತ ಕುಂಬಳಕಾಯಿ ಹಲ್ವಾ ಭಟ್ರು ಮಾಡಿದ್ಕಿಂತ ಸೂಪರಾಗಿ ಟೇಸ್ಟ್ ಬಂದಿದೆ. ನೀವು ಕೂಡ ಒಂದ್ಸಾರಿ ಹೀಗೆ ಟ್ರೈ ಮಾಡಿ ನೋಡಿ. ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ನಿಜವಾಗ್ಲೂ ಕೋವಾ ಹಾಕೋದಕ್ಕಿಂತ ಈ ಒರಿಜಿನಲ್ ಟೇಸ್ಟ್ ಇರುತ್ತಲ್ವಾ, ಇದೇನೇ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅಮ್ಮ ಮಾಡುವಂತಹ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ನಾನು ಅನ್ಕೋತೀನಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ಈ ಮೆಥಡ್ನ ಫಾಲೋ ಮಾಡಿ ಕುಂಬಳಕಾಯಿ ಹಲ್ವಾ ಮಾಡಿದ್ರಾ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಮ್ಮ ಮಾಡುವಂತಹ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್.